ಈ ಊರಲ್ಲಿ ಮಕ್ಕಳು ಶಾಲೆಯನ್ನು ಕಲಿಬೇಕಾದ್ರೆ ಅವರ ಪ್ರಾಣವನ್ನೇ ಒತ್ತೆ ಇಡಬೇಕು, ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ವಿಜಯಪುರ ತಾಲೂಕಿನ ಇಂಗಳಗೇರಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಏನಂತಂದರೆ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅನ್ನೋದನ್ನು ನಾನು ಹಿಂದೆ ತೋರಿಸ್ತೀನಿ ನೋಡಿ. ಪ್ರತಿದಿನ ಕೂಡ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ, ಶಾಲೆಯಿಂದ ವಾಪಸ್ ಬರಬೇಕಾದ್ರೆ ಈ ರೀತಿಯಾಗಿ ಹಳ್ಳವನ್ನು ದಾಟಬೇಕು. ಡೇಂಜರಸ್ ರೀತಿಯಲ್ಲಿ ಏನಂತಂದರೆ ಅವರು ಹಳ್ಳವನ್ನು ದಾಟಿಕೊಂಡು ಬಂದು ಏನಂದರೆ ಪ್ರತಿನಿತ್ಯ ಕೂಡ ಶಾಲೆಯನ್ನು ಕಲಿಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಸಹ ಒಂದಿಷ್ಟು ಮಳೆ ಆಗಿಬಿಟ್ರೆ ಸಾಕು, 5-6 ತಿಂಗಳವರೆಗೆ ಇಲ್ಲಿ ಏನಂದರೆ ಈ ರೀತಿಯಾಗಿ ನೀರಿರುತ್ತೆ. ಅಂದರೆ ಅವರ ಪರಿಸ್ಥಿತಿ ತೀರಾ ಹೀನಾಯ. ಅಲ್ಲಿ ನಾವು ತಾಯಂದಿರನ್ನು ನೋಡ್ತಾ ಇದ್ದೀವಿ, ಅವರು ಸಹ ಏನಂತಂದರೆ ಈ ಅಂಗನವಾಡಿಗೆ ಮಕ್ಕಳನ್ನು ಕಳಿಸ್ಬೇಕಾದ್ರೆ ಈ ರೀತಿಯಾಗಿ ಹೊತ್ಕೊಂಡು ಹೋಗಿ ಏನಂತಂದರೆ ಅಂಗನವಾಡಿಗೆ ಮಕ್ಕಳನ್ನು ಬಿಟ್ಟು ಬರಬೇಕಾಗುತ್ತೆ. ಅದರಲ್ಲೂ ಸಹ ಇತ್ತೀಚೆಗಷ್ಟೇ ಇಲ್ಲೊಬ್ಬರ ಮಗು ಸಹ ಏನಂತ ನೀರಲ್ಲಿ ಹರ್ಕೊಂಡು ಹೋಗ್ತಾ ಇತ್ತು. ಕೆಲವೊಬ್ಬರು ಸ್ಥಳೀಯರ ಆ ಮಗುವನ್ನು ಕಾಪಾಡುವಂಥ ಉದಾಹರಣೆ ಸಹ ಇಲ್ಲಿರುವಂಥದ್ದು. ಪ್ರತಿ ವರ್ಷ ಮಳೆ ಬಂದರೆ ಸಾಕು 3ರಿಂದ 4 ತಿಂಗಳು, ಮಿನಿಮಮ್ 5 ತಿಂಗಳವರೆಗೂ ಸಹ ಇಲ್ಲಿ ಏನಂದರೆ ಈ ರೀತಿಯಾಗಿ ಇದೇನೂ ಅಲ್ಲ ಸರ್. ಈಗ ಸದ್ಯ ವಿಜುವಲ್ಸಲ್ಲಿ ಏನು ನೋಡ್ತಾರೆ, ನೀರು ಏನು ಇದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನೀರು ಬರುತ್ತೆ. ಆವಾಗ ಏನಂದರೆ ಮಕ್ಕಳು ಒಂದು ಶಾಲೆಯನ್ನು ಬಿಟ್ಟು ಪಠ್ಯವನ್ನು ತಿಳಿಸಿ ಮನೆಯಲ್ಲಿ ಕೂರಬೇಕು, ಇಲ್ಲದೆ ಹೋದರೆ ಪ್ರಾಣವನ್ನು ಪಣಕ್ಕಿಟ್ಟು ಇಲ್ಲಂದರೆ ಶಾಲೆಗೆ ಹೋಗಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರನ್ನೇ ಮಾತಾಡ್ತೀನಿ ಒಬ್ಬೊಬ್ಬರಾಗಿ ಯಾವ ರೀತಿಯಾಗಿ ಪರಿಸ್ಥಿತಿ ಆಗಿದೆ, ಮತ್ತೊಂದು ಕಡೆಗೆ ಯಾವ ರೀತಿಯಾಗಿ ಜೀವವನ್ನೇ ಪಣಕ್ಕಿಟ್ಟು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಮತ್ತು ಪೋಷಕರಲ್ಲಿ ಇರ್ತಕ್ಕಂಥ ಆತಂಕಗಳೇನು ಅವ್ರನ್ನೇ ಮಾತಾಡ್ತೀನಿ. ಯಾವ ರೀತಿಯಾಗಿರೋ ಪರಿಸ್ಥಿತಿ ಇಲ್ಲಿ ಸರ್ ನೋಡ್ರಿ, ಮೊನ್ನೆ ನಮ್ಮದು ಒಂದು ಮಗು ಹರ್ಕೊಂಡು ಹೊಂಟೈತ್ರಿ ಸರ. ಇಲ್ಲಿ ಹಳಗು ಒಗ್ಯಾಕತ್ತಿದ್ರಿ ಸರ, ಅವ್ರು ಹಿಡಿದಿದ್ದಾರೆ ಸರ್. ಅವ್ರು ಹಿಡಿಲಿಲ್ಲ ಅಂದ್ರೆ ನಮ್ಮ ಮಕ್ಕಳ ಜೀವನ ಮತ್ತು ಹೆಂಗ್ರಿ ಸರ, ಮತ್ತು ನಾವು ಸಾಲಿಗೆ ನಮ್ಮ ಮಕ್ಕಳು ಕಲಿಸ್ಬೇಕು ಕಳಿಸ್ಬಾರ್ದು ಅನ್ನೋ ಅಂಜಿಕೆ ಹುಟ್ಟೈತ್ರಿ ಸರ್. ಮತ್ತು ಇಲ್ಲಿ ಮೆಂಬರ್ಗಳಿಗೆ ಪಂಚಾಯತಿಯವ್ರಿಗೆ ಎಲ್ಲರಿಗೆ ಹೇಳೈತ್ರಿ ಸರ್. ಅವ್ರೇನು ತಲೆ ಕೆಡಿಸ್ಕೊಳ್ಳಲಾಗ್ಯಾರಿ ಸರ್. ಅಧ್ಯಕ್ಷರು ಇದೇ ಊರನ್ನೋರು ಅದಾರಿ ಸರ್. ಹೇಳ್ತೀವಿ, ಅವ್ರೇನೋ ಹೇಳೋಣ ನಮಗೆ ತಲೆಯಾಗಿ ಅಡ್ಡಾಡ್ತಾರೆ. ಎಷ್ಟು ಪ್ರಮಾಣದಾಗ ನೀರು ಬರುತ್ತೆ? ನಮಗೆ ತೊಡಿ ಮಠ ಬರ್ತಾವ್ರಿ ಸರ್. ತೊಡಿ ನಮಗೆ ಅಂದ್ರೆ ಅವು ಸೊಂಟದ ಮಠ ಬರ್ತಾವ್ರಿ. ಮಕ್ಕಳು ಅಡ್ಡಾಡಕ್ಕೆ ಸಾಲಿನೇ ಹೋಗಲ್ಲ ಅಂತ ಹೇಳಿ ಬಿಟ್ಟು ಬಿಡ್ತಾರ್ರಿ ಸರ್. ನಾವು ಹೇಳ್ರೆ ಬೀಳ್ತೀವಿ ಏನಂತ ಅಂಜಿಕೆ ಬರ್ತದ್ರಿ. ಈಗ ನಾವು ಹೋಗ್ಬೇಕಾದ್ರಿ ಅಂಜಿಕೆ ಬರ್ತದ್ರಿ. ಎಲ್ಲಿ ಹರ್ಕೊಂಡು ಹೋದ್ರಿ ಹಂಗಂತ್ರಿ, ಮನ್ಯಾಗ ಕಾಯ್ತಿರ್ತಾರೆ ಅಂತ್ರಿ. ಅದಕ್ಕೆ ಸಾಲಿ ಹೋಗೋದು ಹೆಂಗೆ ಈಗ ಅದಕ್ಕೆ ಸಲಿಂದ ಅಂಜಿಕೆ ಬರತ್ತದ್ರಿ. ಈ ಪ್ರತಿದಿನ ಹೋಗುವಾಗ ಹೆಂಗೆ ಅನಿಸ್ತದೆ? ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಇರ್ತೀರಿ, ಎಲ್ಲ ಹೋಗ್ತಿರ್ತೀರಿ, ನಡ್ಕೊಂಡು ಹೋಗ್ತಿರ್ತೀರಿ, ಹಿಂಗೆ ಹರ್ಕೊಂಡು ಹೋದಂಗೆ ಆಳಕತ್ತಿರ್ತದ್ರಿ. ಅಂಜಿಕೆ ಬಂದ ಕಸಿಂದ ಸಾಲಿಗೆ ಹೋಗಲ್ಲ ಅಂತೀವ್ರಿ. ಈಗ ರೀ ಹರ್ಕೊಂಡು ಹೋಗೋದಂಗೆ ಅನಿಸ್ತದ ಸರ್. ಅವತ್ತು ರೀ ನಾ ಹರ್ಕೊಂಡು ಹೋಗಿದ್ದೆ ರೀ ಸರ್. ಎಂದು ಮನೆ ರೀ ಏನಾಗಿತ್ತು ಅವತ್ತು? ಇಲ್ಲಿ ತನಕ ನೀರು ಬಂದಿದ್ದೇವೆ ರೀ. ಅವಾಗ ಹರ್ಕೊಂಡು ಹೋಗಿದ್ದೆ ರೀ. ಬಿದ್ದೇನು? ಇಲ್ರಿ, ಒಬ್ಬರು ಹಿಡ್ಕೊಂಡು ಹಿಡ್ಕೊಳ್ಳೋಣ ರೀ. ಮತ್ತು ನಾವು ಸಾಲಿಗೆ ಹೋದೇವ್ರಿ. ಅವ್ರು ಹಿಡ್ಕೊಂಡಿದ್ದಿರಲ್ಲ ಅಂದಿದ್ರ? ಹರ್ಕೊಂಡು ಹೋಗಿದ್ದೆ ರೀ ಸರ್. ಹರ್ಕೊಂಡು ಹೋಗೋಣ ರೀ, ಮತ್ತು ಅವ್ರು ಹಿಡಿದ್ರಿ. ನಾವು ಸಾಲಿಗೆ ಹೋದೇವ್ರಿ. ಅಂಜಿಕೆ ಆಯ್ತಾ, ಭಯ ಆಯ್ತಾ? ಹ್ಞೂ ರೀ, ಭಯ ಆಯ್ತು ರೀ, ಅಂಜಿಕೆನೂ ಆಯ್ತು. ಹಾಗನ್ರಿ ಸಾಲಿಗೆ ಹೋಗೋಣ ರೀ, ಹೋಮ್ವರ್ಕೇ ಬರಂಗೆ ಅನಿಸ್ಲಾತಿತ್ತು. ಹಂಗನ ರೀ ಮತ್ತು ನಮ್ಮ ಅಪ್ಪಗೆ ನಮ್ಮ ಮಮ್ಮಿಗೆ ಹೇಳಿದೆ ರೀ. ಹೇಳೋಣ ರೀ, ಮಾಡಿಸ್ರಿ ಅಲ್ಲ ಅಂತ. ಆಯ್ತು. ಈಗ ನಿನಗೆ ಹಾಯಕದು ಇಲ್ಲಿ ಭಾಳ ನೀರು ಬತ್ತು, ನಿನಗೆ ಹಾಯಕ್ಕೆ ಹೆಂಗೆ ಅನಿಸುತ್ತೆ? ಈಗ ಅಂಜಿಕೆ ಬರ್ತದೆ ರೀ. ಅಂಜಿಕೆ ಬರ್ತದೆ. ಹಂಗೆ ನಾನು ನಮ್ಮ ಅಪ್ಪ ಶಾಲೆಗೆ ಯಾರು ಹಿಂಗೆ ಒಬ್ಬರು ಕಳಿಸ್ರಿ ಹೆಂಗೆ ಆಗ್ತದೆ? ನೀನು ಬಿದ್ದಂಗೆ ಅನ್ನಿಸ್ಬಿಡ್ತದೆ. ಒಬ್ಬನೇ ಹರ್ಕೊಂಡು ಹೋಗ್ಕೊಂಡು ನಂಗೆ ಅನ್ನಿಸ್ತದೆ. ಹಂಗೆ ಅನ್ನಿಸ್ತದೆ. ನಿಮ್ಮ ಸರಿಗೆ ಹೇಳಿ. ಹಾಂ ರೀ ಸರ್, ನಾವು ಒಬ್ಬನೇ ರೀ ಹರ್ಕೊಂಡು ಹೊಂಟಿದ್ದೆ ರೀ. ನಮ್ಮ ಅಪ್ಪ ರೀ ನಮ್ಮ ಮಮ್ಮಿಗೆ ರೀ ಯಾರಿಗೂ ರೀ ಕರ್ಕೊಂಡು ಬರ್ತೀನಿ ಅಂತ. ಏನಾಗಬೇಕಂತ ಇಲ್ಲಪ್ಪಿ ನಿನಗೆ? ಇಲ್ರಿ ಬ್ರಿಡ್ಜ್ ಆಗ್ಬೇಕು ರೀ. ಬ್ರಿಡ್ಜ್ ಆಗಿದ್ರೆ ಅದ್ರ ಮ್ಯಾಗ ನಡ್ಕೊಂಡು ಹೋಗ್ಬೇಕು. ಈಗ ಶಾಲೆ ಕಲಿಬೇಕು ಆಸೆ ಐತಿ? ಹಾಂ. ಏನಾಗಬೇಕಂತದ ಮುಂದೆ? ಸೈನಿಕ ಆಗ್ತೀನಿ ರೀ. ಸೈನಿಕ ಆಗ್ತಿ? ಇದು ಹೆಂಗೆ ನಿನಗೆ ನಿಮ್ಮ ಮುಂದೆ ಸೈನಿಕ ಆಗ್ಬೇಕು ಏನು ಕನಸತ್ತಿಲ್ಲ? ಅದಕ್ಕೆಲ್ಲ ಇದು ಹೆಂಗೆ ಹಳ್ಳ ಅಡ್ಡಾಗತ್ತೈತಿ ನಿನಗೆ? ಹಾಂ ರೀ, ಬೀಳ್ದಂಗೆ ಅನಿಸ್ತದೆ. ಅದಕ್ಕೆ ಬ್ರಿಡ್ಜ್ ಮಾಡಿಸ್ಬೇಕು ರೀ. ಈ ಸೈನಿಕ ಆಗ್ಬೇಕಂದ್ರೆ ಇವ್ರು ಏನು ಮಾಡ್ಬೇಕು? ಈಗ ಇಲ್ಲಿ ಪಂಚಾಯತಿ ಅವ್ರದಾರು ಅಧಿಕಾರಿಗಳಾದ್ರು ಏನು ಮಾಡ್ಬೇಕು ನಿನಗೆ? ಬ್ರಿಡ್ಜ್ ಮಾಡಿಸ್ಬೇಕು. ಬ್ರಿಡ್ಜ್ ಮಾಡಿಸ್ಬೇಕು. ಈ ಭಾಳ ಹಾಳು ಬರ್ತಾರೆ, ಸಾಲಿ ಸುಟ್ಟಿ ಮಾಡ್ತೀರಿ ಅವಾಗ? ಹಾಂ ರೀ, ಮಾಡ್ತೀವಿ ರೀ. ಭಾಳ ಹಾಳು ಬರ್ತಾನೆ ರೀ. ಸಾಲಿಗೆ ಬರಂಗಿಲ್ಲ ಇಲ್ಲ ರೀ. ಎಸ್, ನಾವು ಕೂಡ ಕೇಳ್ತಾ ಇದ್ದೀವಿ, ಸೈನಿಕನ ಆಗ್ಬೇಕಂತೇಳಿ ಆಸೆ ಇದೆ. ಆದರೆ ಆ ಆಸೆಗೆ ಅಡ್ಡಿ ಆಗ್ತಾ ಇರುವಂಥದ್ದು ಈ ಗ್ರಾಮದಲ್ಲಿರ್ತಕ್ಕಂಥ ಈ ಹಳ್ಳ. ಇದು ಏನಂತಂದರೆ ಬ್ರಿಡ್ಜ್ ಆಗಬೇಕು ಇಲ್ಲೊಂದು ಅನ್ನೋಂಥ ಒಂದು ಆಸೆಯನ್ನು ಆ ಹುಡುಗ ವ್ಯಕ್ತಪಡಿಸ್ತಾ ಇದ್ದಾನೆ. ಅಧಿಕಾರಿಗಳು ಸಹ ಇದನ್ನು ಕೇಳಿಸ್ಕೋಬೇಕು. ಆತನ ಆ ಒಂದು ಏನು ಅಳಲಿದೆ ಆ ಅಳಲಿಗೆ ಸ್ಪಂದಿಸಬೇಕು. ಇಲ್ಲಿ ಏನಂತಂದರೆ ಆದಷ್ಟು ಬೇಗನೆ ಒಂದು ಬ್ರಿಡ್ಜನ್ನು ಮಾಡಿಕೊಡ್ಬೇಕು. ಯಾಕಂತ ಕೇಳಿದೆ, ಇದು ಒಂದೇ ದಿನದ ಕಥೆಯಲ್ಲ. ಒಂದು ಸಾರಿ ಮಳೆ ಬಂದುಬಿಟ್ರೆ 5 ತಿಂಗಳು 6 ತಿಂಗಳವರೆಗೂ ಕೂಡ ಇಲ್ಲಿ ಹಳ್ಳ ಹರಿದಂಥ ಉದಾಹರಣೆಗಳಿದ್ದಾವೆ. ಇನ್ನು ಪೋರ್ಸಾಗಿ ಹಳ್ಳ ಹರಿಯುವಾಗ ಮಕ್ಕಳೇ ಹರ್ಕೊಂಡು ಹೋಗ್ತದೆ. ಇದೇ ಬಾಲಕ ಏನು ನನ್ನ ಜೊತೆಗಿದಾನಲ್ಲ, ಇದೇ ಬಾಲಕ ಹರ್ಕೊಂಡು ಹೋಗ್ತಾ ಇದ್ದ. ಆತನ ಅದೃಷ್ಟ ಸರಿಯಾಗಿತ್ತು, ಆತ ಬಚಾವಾದ. ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದರೂ ಅಧಿಕಾರಿಗಳ ಈ ವರದಿಯನ್ನು ನೋಡಿದ ಮೇಲೆ ಅವರು ಸ್ಪಂದಿಸಬೇಕಾಗಿದೆ. ಆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದಾಗಿ ಇಲ್ಲೊಂದು ಬ್ರಿಡ್ಜ್ನ ನಿರ್ಮಾಣ ಮಾಡಿಕೊಡ್ಬೇಕಾಗಿದೆ. ವಿಜಯಪುರ ಕೇರಳಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.